ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್. ಆದರೆ ನನ್ನನ್ನ ಎಲ್ಲರೂ ಕರೆಯೋದು ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಾನು ಹುಟ್ಟಿದ್ದು 1989ನೇ ಇಸ್ವಿ ಸೆಪ್ಟೆಂಬರ್. ನಾನಿರೋದು ಹೊರಮಾವು ಗಾಂಧಿ ಸರ್ಕಲ್, ಬಾಣಸ್ವಾಡಿ, ಬೆಂಗಳೂರು 560043. ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ. ನನ್ನನ್ನ ಹಾಗೂ ನನ್ನ ಕಾರ್ಯವೈಖರಿಯನ್ನ ನಿರ್ದೇಶನ ಮಾಡುತ್ತಿರುವ ಸಂಸ್ಥೆಯ ನಿರ್ದೇಶಕರಾದ ಮಂಜುಳಾ ಶುಭಶ್ರೀ ಅವರಿಂದ ಹೆಚ್ಚಿನದನ್ನ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಶುಭಶ್ರೀ ಅಂತೇಳಿ. ನಾನು ಕೆಎನ್ಸಿ ಆರೋಗ್ಯಧಾಮದ ಡೈರೆಕ್ಟ್ರು ಮಾತಾಡ್ತಿರೋದು. ಇದು ನಮ್ಮದು ಕೆಎನ್ಸಿ ಆರೋಗ್ಯಧಾಮ ಹುಟ್ಟಿ 25ನೇ ವರ್ಷ ತುಂಬಿ 26ನೇ ವರ್ಷಕ್ಕೆ ಬಿದ್ದಿದೆ. ಈ ಕೆಎನ್ಸಿ ಆರೋಗ್ಯಧಾಮದಲ್ಲಿ ಭಾಳ ಹಂತ ಸೇವೆಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಯಾವುದೇ ಥರ ಕೇಸಸ್ಗಳಿದ್ರೂ ನಾವು ನೋಡ್ಕೊಳ್ತೀವಿ. ಇಲ್ಲಿ ಪ್ಯಾರಲಿಟಿಕ್ ಆಗಿರ್ಬೋದು, ಪಾರ್ಕಿನ್ಸನ್ ಆಗಿರ್ಬೋದು, ಮೆಂಟಲಿ ಡಿಸೇಬಲ್ಸ್ ಆಗಿರ್ಬೋದು, ಬೇರೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಓಡಾಡೋಕ್ಕಾಗ್ದೇ ಇರೋ ಅಂಥದ್ದಾಗಿರ್ಬೋದು, ಬೇರೆ ಥರ ಯಾವುದೇ ಥರ ಕೇಸಸ್ ಇದ್ರೂ ನಾವು ಇಲ್ಲಿ ನೋಡ್ಕೊಳ್ತೀವಿ. ಇಲ್ಲಿ ಯಾವ ಥರ ಕೇಸ್ ಇದ್ರೂ ನೀವು ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ಬೋದು. ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ 24 hours ಡಾಕ್ಟ್ರ್ ಕೇರ್ ಇದೆ, 24 hours ನರ್ಸಿಂಗ್ ಕೇರ್ ಇದೆ. ಇಲ್ಲಿ ಅವರಿಗೆ ಬೇಕಾದಂಥ ಸ್ಪೆಷಾಲಿಟೀಸ್ ಎಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ. ನ್ಯೂರೋಲಜಿಸ್ಟ್ ಬೇಕು ಅಂದರೆ ಇದ್ದಾರೆ, ಸೈಕಟ್ರಿಕ್ ಬೇಕು ಅಂದರೂ ಇದ್ದಾರೆ, ಮತ್ತು ENT ಡಾಕ್ಟ್ರು ಬೇಕಂದ್ರೆ ಇದ್ದಾರೆ, ಕಣ್ಣಿನ ಡಾಕ್ಟ್ರ್ ಇದ್ದಾರೆ, ಮೂಗಿನ ಡಾಕ್ಟ್ರ್ ಇದ್ದಾರೆ. ಯಾರು ಬೇಕಾದ್ರೂ ನಾವು ಇಲ್ಲಿ ಕರೆಸಿ ಅವ್ರನ್ನ ಸೇವೆ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಇಲ್ಲಿ ಯಾವ ಥರದವ್ರು ಬೇಕಾದರೂ ಬರ್ಬೋದು. ಪಾರ್ಕಿನ್ಸನ್ಸ್ ಆಗಿರ್ಬೋದು, ಪ್ಯಾರಲಿಟಿಕ್ ಆಗಿರ್ಬೋದು. ಈಗ ಪ್ಯಾರಲಿಟಿಕ್ ಆಗಿ ವರ್ಷಾನುಗಟ್ಟಲೆ ಮಲಗಿರ್ತಾರೆ, ಅವರಿಗೆ ಎದ್ದು ಓಡಾಡೋದಕ್ಕೂ ಆಗೋದಂಥ ಒಂದು ಸಮಸ್ಯೆಯಲ್ಲಿರ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಅವರಿಗೆ ನಾವು ಇಲ್ಲಿ ಥೆರಪಿಗಳನ್ನು ಕೊಡ್ತೀವಿ. ಕೆಲವೊಂದು ಥೆರಪಿಗಳು, ಕೆಲವೊಂದು ಮಸಾಜ್ ಅಂತ ಹೇಳ್ಬೋದು ಅಥವಾ ಥೆರಪಿಗಳಂತ ಹೇಳ್ಬೋದು. ಆ ಥರದ್ದನ್ನೆಲ್ಲ ಕೊಟ್ಟು ಒಂದು 2 ತಿಂಗಳು 3 ತಿಂಗಳು ಅವ್ರು ಎಷ್ಟು ದಿನ ಬೇಕಾದರೂ ಇಲ್ಲಿದ್ದು ಅವ್ರು ಹುಷಾರು ಮಾಡ್ಕೊಂಡು ಹೋಗ್ಬೋದು. ಮತ್ತು ಪಾರ್ಕಿನ್ಸನ್ಸ್ ಅಂತ ಇರ್ಬೋದು. ಪಾರ್ಕಿನ್ಸನ್ಸ್ ಅಂದರೆ ಅವ್ರಿಗೆ ನೋಡ್ಕೊಳ್ಳೋದಷ್ಟೇ, ಕೇರ್ ಅಷ್ಟೇ ಮಾತ್ರ ಕೊಡ್ಬೋದು. ಇನ್ನು ಕೋಮಾದಲ್ಲಿರ್ತಾರೆ, ಅವರಿಗೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲೇ ಅಡ್ಮಿಟ್ ಆಗಿರ್ತಾರೆ, ಅವರಿಗೆ ಕೋಮಾದಲ್ಲಿ ಹೋಗಿರ್ತಾರೆ. ಕೋಮಾದಲ್ಲಿ ಇರೋಂಥವ್ರಿಗೆ ಇವರು ಇರೋಷ್ಟು ದಿನ ಮಾತ್ರ ನೋಡ್ಕೋಬೋದು ಅಂತ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಕೆಲವೊಂದು ಸಮಸ್ಯೆಗಳಿರುತ್ತೆ. ಇವಾಗ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಸಹ ಜೀವನ ಮಾಡೋದಷ್ಟು ಕಷ್ಟ ಅಂತ ಆಗೋಗಿರುತ್ತೆ. ಅಂಥವ್ರು ಮನೆಗೆ ಕರ್ಕೊಂಡು ಹೋಗಿಟ್ರು ಅವ್ರಿಗೆ ಯಾವುದೇ ಥರ ಸ್ಪೆಷಾಲಿಟೀಸ್ಗಳು ಇರೋದಿಲ್ಲ. ಇಂಥ ಕೇರ್ ಸೆಂಟ್ರಲ್ಲಿ ಕರ್ಕೊಬಂದು ಬಿಡ್ಬೋದು. ನಮ್ಮ ಕೆಎನ್ಸಿ ಆರೋಗ್ಯಧಾಮ ಕೇರ್ ಸೆಂಟ್ರಲ್ಲಿ ಕರ್ಕೊಬಂದು ಬಿಟ್ಟರೆ ನಾವು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರಿಗೆ ಯಾವ್ಯಾವ ಥರ ಸ್ಪೆಷಾಲಿಟೀಸ್ ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ತಾ ಇರ್ತೀವಿ. ಅವರಿಗೆ ಆಕ್ಸಿಜನ್ ಬೇಕಾಗಿರ್ಬೋದು, ಸೆಕ್ಷನಿಂಗ್ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಥರ ಸಮಸ್ಯೆಗಳಿದ್ರೂ ನಾವು ಇಲ್ಲಿ ನೋಡ್ಕೊಳ್ತೀವಿ. ಇನ್ನು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಒಂದು 45 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು. ಅದು ಯಾವುದೇ ಥರ ಇದ್ದಿದ್ರೂ ಅಂಥವ್ರನ್ನ ಸಹ ಇಲ್ಲಿ ಇಟ್ಕೊಂಡು ನೋಡಿಕೊಂಡು ಕೆಲವರು ಹುಷಾರಾಗ್ತಾರೆ, ಕೆಲವರು ಹುಷಾರಾಗೋದಿಲ್ಲ. ಹುಷಾರಾದಂಥವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಹುಷಾರಾಗೋದಿಲ್ಲ, ಅವ್ರನ್ನ ಇಲ್ಲೇ ಬಿಟ್ಟು ಇಲ್ಲೇ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲೇ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅಂಥವ್ರನ್ನೂ ಸಹ ನಾವು ನೋಡ್ಕೊಳ್ತೀವಿ. ಆ ಥರದವರು ಹುಷಾರಾಗಿ ಹೋದವರು ಸಾವಿರಾರು ಜನ ಇದ್ದಾರೆ. ಹುಷಾರಾಗದೇ ಇದ್ದಾರೆ 100ಕ್ಕೆ 75% ಹುಷಾರಾಗಿ ಹೋಗಿರೋರು ಇದ್ದಾರೆ. ಇನ್ನು 25% ಹುಷಾರಾಗದೇ ಇರೋರು ಅಂತ ಇರ್ತಾರೆ. ಕೆಲವೊಂದು ವಯಸ್ಸಾದವರು ಅಷ್ಟೇ, ಒಂದು 50 ವರ್ಷ 60 ವರ್ಷ 70 ವರ್ಷ ಇಂಥವರು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋದ್ರೂ ಅವ್ರ ಮನೆಗೆ ಹೋಗೋಕ್ಕೆ ಗೊತ್ತಾಗೋದಿಲ್ಲ. ಇದು ನಮ್ಮ ಮನೆ, ಇದು ನಾನು ಮನೆ ಒಳಗೆ ಹೋಗಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಗೇಟಿಂದ ಹೊರಗಡೆ ಹೋಗ್ಬಿಟ್ರೆ ಇದು ನಮ್ಮ ಮನೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಅಂಥವ್ರನ್ನೂ ಸಹ ಇಲ್ಲಿ ಕರ್ಕೊಬಂದು ಬಿಡ್ಬೋದು. ಅಂಥವ್ರನ್ನೂ ನೋಡ್ಕೊಳ್ಳೋದಕ್ಕೂ ಸಹ ನಮ್ಮಲ್ಲಿ ಅವರಿಗೆ ಬೇಕಾದಂಥ ಸ್ಪೆಷಾಲಿಟೀಸ್ ನಾವು ಇಲ್ಲಿ ಇಟ್ಟಿದ್ದೀವಿ. ಅವರಿಗೆ ದಿನಚರಿಗಳಂದರೆ ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ.
ಅವ್ರಿಗೆ ಸ್ನಾನ ಮಾಡಿಸೋದು, ಸ್ನಾನ ಆದಮೇಲೆ 6:30ಗೆ ಕಾಫಿ ಮತ್ತು ಹಾಲು ಬರುತ್ತೆ, 8 ಗಂಟೆಗೆ ತಿಂಡಿ ಬರುತ್ತೆ, 10:10:30ಗೆ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಕೊಡ್ತೀವಿ ಅವ್ರಿಗೆ, 1 ಗಂಟೆಗೆ ಊಟ ಕೊಡ್ತೀವಿ, 4:15ಗೆ ಟೀ ಮತ್ತು ಹಾಲು ಬರುತ್ತೆ, ರಾತ್ರಿ 8 ಗಂಟೆಗೆ ಚಪಾತಿ ಪಲ್ಯ ಮತ್ತು ಅನ್ನ ರಸಮ್ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿಗಳಾಗಿರ್ಬೋದು, ಆ ಟೈಮಿಗೆ BP ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಮೆಡಿಸನ್ ಕೊಡೋದಾಗಿರ್ಬೋದು, ಅದಕ್ಕೆಲ್ಲ ಕೊಡೋದಕ್ಕೂ ಸಹ ನಾವು 24 ಅವರ್ಸ್ ಸ್ಟಾಫ್ಗಳನ್ನು ಇಟ್ಟಿದ್ದೀವಿ. ಅವರಿಗೆ ಸ್ನಾನ ಮಾಡಿಸೋದಾಗಲಿ, ಅವ್ರಿಗೆ ವಾಕ್ ಮಾಡೋದಾಗಲಿ, ಇನ್ನು ಹಾಸಿಗೆ ಹಿಡಿದು ಮಲಗಿರ್ತಾರೆ, ಅವ್ರಿಗೆ ಥೆರಪಿಗಳು ಬೇಕಾಗುತ್ತೆ. ಅದಕ್ಕೆ ಫಿಸಿಯೋಥೆರಪಿಸ್ಟ್ ಅಂತ ಹೇಳಿ 2 ಜನ ಡಾಕ್ಟರ್ಸ್ ಫಿಸಿಯೋಥೆರಪಿ ಸಹ ಇದ್ದಾರೆ. ಕೆಲವರು ಬೆಡ್ ರಿಡನ್ ಆಗಿ ಬಂದಿರ್ತಾರೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ಅವರಿಗೆ ಕೆಲವೊಂದು ಟೈಮಲ್ಲಿ ಮಲಗೋಕ್ಕೆ ಆಗೋದಿಲ್ಲ, ಮಲಗಿ ಬೆಡ್ಸೋರ್ ಅಂತ ಆಗಿರುತ್ತೆ. ಅಂಥವರು ಸಹ ಬಂದು 2 ತಿಂಗಳು 3 ತಿಂಗಳು ಗುಣ ಮಾಡಿಕೊಂಡು ಹೋಗೋರು ಇದ್ದಾರೆ, ಹೋಗ್ದಲ್ಲೇ ಇರೋರು ಇದ್ದಾರೆ. ಮಲ್ಕೊಂಡೇ ಇದ್ದಂಥವ್ರು ಕೂತ್ಕೊಂಡು ನಡೆದಾಡಿ ತಿಂಗಳು ಅನ್ನೋಷ್ಟರೊಳಗೇ ಅವರು ನಡ್ಕೊಂಡು ಕೂತ್ಕೊಂಡು ನಡೆಯೋ ಒಂದು ಸ್ಟೇಜಲ್ಲಿ ಬರ್ತಾರೆ. ಅವರು ಕೆಲವರು ಖುಷಿಪಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಯಥಾಸ್ಥಿತಿಗೆ ಹೋದಾಗ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಯಾವುದೇ ಥರ ಕೇಸಸ್ ಇರ್ಬೋದು, ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ KNC ಆರೋಗ್ಯಧಾಮದಲ್ಲಿ ನೋಡ್ಕೊಳೋದಕ್ಕೆ, ಅವ್ರಿಗೋಸ್ಕರನೇ ನೋಡ್ಕೊಳ್ಳೋದಕ್ಕೆ ಅಂತಲೇ ನಾವು ಎಲ್ಲ ಥರ ಫೆಸಿಲಿಟೀಸನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ನೀವು ಬನ್ನಿ, KNC ಆರೋಗ್ಯಧಾಮದಲ್ಲಿ ನಮ್ಮ ಕೈಲಾಗಿದ್ದ ಸೇವೆಯನ್ನು ನಾವು ಮಾಡ್ತೀವಿ. ಯಾವುದೇ ಥರ ಕೇಸ್ ಆಗಿರ್ಬೋದು, ಕರ್ಕೊಂಡು ಬನ್ನಿ. 2 ವರ್ಷ 3 ವರ್ಷ 5 ವರ್ಷ ಆಗಿರೋ ಅಂಥ ಪ್ಯಾರಲೈಟಿಕ್ ಆಗಿ ಮಲಗಿರೋ ಅಂಥವ್ರು ಇರ್ಬೋದು, ಮತ್ತು ಬೇರೆ ಥರ ಪ್ರಾಬ್ಲಮ್ಸ್ ಇರೋ ಅಂಥವ್ರು ಇರ್ಬೋದು. ಬಂದು ಡಾಕ್ಟ್ರ್ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲಿ ಸಿಗುತ್ತೆ. ನಮಸ್ಕಾರ. ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ. ನಾನು ಮೈಸೂರಿನಲ್ಲಿ ವಾಸ ಆಗಿದ್ದು, ಬಂದು 3 ವರ್ಷ ಆಯಿತು. ನನ್ನ ಸಮಸ್ಯೆ ಮೈಸೂರಿನಲ್ಲಿದ್ದಾಗ ಏನಾಯಿತು ಅನ್ನೋ ನನಗೆ ಗೊತ್ತಿಲ್ಲ, ಏನೋ ಬಿದ್ದುಬಿಟ್ಟಿದ್ದಂತೆ. ಆಮೇಲೆ ಯಾರೋ ಪಕ್ಕದವ್ರು, ನನ್ನ ತಮ್ಮ ಇರೋದು ಬೆಂಗಳೂರಿನಲ್ಲಿ, ಅಲ್ಲಿಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ನರ್ಸಿಂಗ್ ಹೋಮಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಮೈಕೈಯೆಲ್ಲ ಊದ್ಕೊಂಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. 8 ತಿಂಗಳು ಹಾಸಿಗೆ ಹಿಡ್ದು ಮಲಗಿದ್ದೆ. ಆಮೇಲೆ ಫಿಸಿಯೋಥೆರಪಿ ಎಲ್ಲ ಕೊಡಿಸಿದ್ರು. ಇವಾಗ ನಾನು ನಾರ್ಮಲ್ಲಾಗಿ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ, ಈಗೇನು ಅಂಥ ಪ್ರಾಬ್ಲಮ್ ಇಲ್ಲ. 8 ತಿಂಗಳು ತುಂಬ ಕಷ್ಟಪಟ್ಟೆ, ಆ ಥರ ಮಲಗಿದ್ದೆ. ಕೈ ಕಾಲೆಲ್ಲ ಊದ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ಡಾಕ್ಟ್ರು ಹೇಳಿದ ಪ್ರಕಾರ ನಡೀತೀನಿ, ಎಕ್ಸಸೈಸ್ ಮಾಡ್ಕೊತೀನಿ. ಬೆಳಗ್ಗೆ 6 ಗಂಟೆಗೆ ಕಾಫಿ ಕೊಡ್ತಾರೆ, ಹಾಲು ಕುಡಿಯೋರಿಗೆ ಹಾಲು ಕೊಡ್ತಾರೆ, 8 ಗಂಟೆಗೆ ಸರಿಯಾಗಿ ತಿಂಡಿ ಕೊಡ್ತಾರೆ, ಆಮೇಲಿಂದ 10 ಗಂಟೆಗೆ ಗಂಜಿ ಕೊಡ್ತಾರೆ, 1 ಗಂಟೆಗೆ ಸರಿಯಾಗಿ ಊಟ, 4 ಗಂಟೆಗೆ ಕಾಫಿ, ಹಾಲು ಕುಡಿಯೋರಿಗೆ ಹಾಲು, ರಾತ್ರಿ 8 ಗಂಟೆಗೆ ಬಿಸಿ ಬಿಸಿಯಾಗಿ ಊಟ ಕೊಡ್ತಾರೆ. ನನಗಿಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿ ಹಿಡಿಸಿದೆ. ಈ ಮೇಡಮ್ನವರು ನನಗೆ ಸಾಕು ತಾಯಿ ಆಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ವಿಷಯದಲ್ಲಿ. ನನ್ನ ಹೆಸರು ರಶ್ಮಿತಾ ಅಂತ. ನಾನು ಮಡಿಕೇರಿಯಿಂದ ಬಂದಿದ್ದೀನಿ. ಬೆಳಗ್ಗೆದ್ದು ಸ್ನಾನ ಮಾಡಿ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿ, ಗಣಪತಿ ಟೆಂಪಲ್ ಇದೆ ಇಲ್ಲಿ, ಅಲ್ಲಿ ಪೂಜೆ ಮಾಡಿ ಪೇಷಂಟಿಗೆ 6:30ಗೆ ಕಾಫಿ ಮತ್ತು ಹಾಲು ರೆಡಿ ಮಾಡಿ, ಅವರು ಕಾಫಿ ತೊಗೊಂಡೋಗ್ತಾರೆ, ಹಾಲು ತೊಗೊಂಡೋಗ್ತಾರೆ. ಮತ್ತು 8 ಗಂಟೆಗೆ ರೆಡಿ ಫುಡ್ ಮಾಡಿ ಬ್ರೇಕ್ಫಾಸ್ಟ್, ಆಮೇಲೆ 9 ಗಂಟೆಗೆ ನರ್ಸ್ಗಳಿಗೆಲ್ಲ ತಿಂಡಿ ಕೊಟ್ಟು, ಮಧ್ಯಾಹ್ನ ಮುದ್ದೆ, ಅನ್ನ, ಸಾಂಬಾರು, ಪಲ್ಯ, ಮಜ್ಜಿಗೆ ಎಲ್ಲ ಇರುತ್ತೆ. ಚಪಾತಿ ರೆಡಿ ಮಾಡ್ತೀವಿ, ಬಿಸಿ ಬಿಸಿ ಕೊಡ್ತೀವಿ. ನನ್ನ ದಿನಚರಿ ಆಹಾರ ಪದ್ಧತಿ ನೀವು ತಿಳಿದುಕೊಳ್ಳೋದಾದ್ರೆ, ಬೆಳಿಗ್ಗೆ 6:30ಕ್ಕೆ
ಕಾಫಿ, ಟೀ, ಹಾಲು ತಯಾರಾಗಿರುತ್ತೆ. 8 ಗಂಟೆಗೆ ಬೆಳಗಿನ ಉಪಹಾರ. 7 ದಿನಕ್ಕೆ 7 ಥರದ ಬ್ರೇಕ್ಫಾಸ್ಟ್ ಆದ ನಂತರ ಮಾತ್ರೆ, ಔಷಧಿ ಕೊಡೋದು. ರಕ್ತದೊತ್ತಡ ಪರೀಕ್ಷೆಯನ್ನ ಮಾಡಿ ಅದನ್ನ ಬರೆದು ಇಡೋದು. ವೈದ್ಯರು ಪ್ರತಿಯೊಬ್ಬ ರೆಸಿಡೆನ್ಸಿಯನ್ನು ಮಾತನಾಡಿಸಿ ಅವರ ಆರೋಗ್ಯವನ್ನ ತಪಾಸಣೆ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿ ಅವರಿಗೆ ಸೂಕ್ತ ಸಲಹೆ, ಮಾರ್ಗದರ್ಶನ, ಚಿಕಿತ್ಸೆ ಕೊಡ್ತಾರೆ. 10 ಗಂಟೆಗೆ ಬಿಸಿ ಬಿಸಿ ಮಾಲ್ಟ್ ಹಾಗೂ 1 ಗಂಟೆಗೆ ಭೋಜನ, ಹಾಗೆ ಔಷಧಿ ಮಾತ್ರೆ ಕೊಡೋದು. ರಕ್ತದೊತ್ತಡ ಪರೀಕ್ಷೆ ಮಾಡಿ ಬರೆದಿಡೋದು. 4:30ಕ್ಕೆ ಪುನಃ ಕಾಫಿ, ಟೀ, ಹಾಲು. ರಾತ್ರಿ 8 ಗಂಟೆಗೆ ಭೋಜನ. ಇದು ನನ್ನ ದಿನಚರಿ. ಕೆಎನ್ಸಿ ಆರೋಗ್ಯಧಾಮವಾದ ನಾನು ಕೃತಜ್ಞತಾಪೂರ್ವಕ ನುಡಿಗಳನ್ನ ನಮ್ಮಲ್ಲಿರುವ ನುರಿತ ಸಿಬ್ಬಂದಿ ವರ್ಗಕ್ಕೆ ಸಲ್ಲಿಸಬೇಕು. ಇಲ್ಲಿ ತುಂಬ ಜನ ಬರ್ತಿರ್ತಾರ, ಹೋಗ್ತಿರ್ತಾರ, ತುಂಬ ಕಾಯಿಲೆ ಏನೇನೋ ಬರ್ತಿರ್ತಾರ. ಅವರು ಕಾಯಿಲೆ ವಾಸಿ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಬರ್ತಾರ. ಆದರೆ ಇಲ್ಲಿ ಬಂದು ವಾಸಿ ಮಾಡಿಸ್ಕೊಂಡು ತುಂಬ ಖುಷಿಯಾಗಿ ಹೋಗ್ತಾರೆ. ಆಮೇಲೆ ಫುಲ್ ಬೆಡ್ ರಿಡನ್ ಆಗಿ ಫುಲ್ ಬೆಡ್ಸೋರಾಗಿ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ವಾಸಿ ಮಾಡ್ಕೊಂಡು ನಡ್ಕಂತ ಹೋಗ್ತಾರೆ. ಅವರು ಪೇಷಂಟ್ಗಳವರು ಎಲ್ಲರೂ ಬಂದು ಖುಷಿಯಾಗಿ ನೋಡ್ಕೊಂಡು ಎಲ್ಲ ಅವ್ರಿಗೇನೇನೋ ಹೊಸಿತ ಎಲ್ಲ ನೋಡ್ಕೊಂಡು ಆಮೇಲೆ ಬಂದು ಪೇಷಂಟ್ ಸೇರಿಸಿ ತುಂಬ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾರೆ. 1 ಎಕರೆ ವಿಸ್ತಾರದಲ್ಲಿರುವ ನಾನು 225 ರೆಸಿಡೆನ್ಸಿ ಒಳ ಅತಿಥಿಯನ್ನ ಹೊಂದಿರ್ತೇನೆ. 75 ದಾದಿಯರು, 10 ಇನ್ನಿತರ ಸಿಬ್ಬಂದಿಯವರು, ವೈದ್ಯಾಧಿಕಾರಿಗಳು ಹೊಂದಿರ್ತೇನೆ. ನಾನು ತುಂಬಾ ಸ್ವಚ್ಛವಾಗಿ, ಚೊಕ್ಕವಾಗಿ ಕೊಠಡಿಯನ್ನ ಹಾಗೂ ಕ್ಯಾಂಪಸ್ ಅನ್ನ ಹೊಂದಿರ್ತೇನೆ. ಯಾವುದೇ ಶಬ್ದ ಮಾಲಿನ್ಯವಿಲ್ಲದೆ ನಿಶ್ಶಬ್ದತೆಯಿಂದ ಕೂಡಿದ್ದು ರೋಗಿಗಳಿಗೆ ಗುಣಮುಖರಾಗಲು ಸೂಕ್ತ ವಾತಾವರಣ ಹೊಂದಿರ್ತೇನೆ. ನನಗೆ ಕರೆ ಮಾಡಿ ನಿಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತದೆ ಎಂದು ಕೇಳ್ತಾರೆ. ಟ್ರೀಟ್ಮೆಂಟ್ನಲ್ಲಿ 2 ಥರದ್ದು ಇರುತ್ತೆ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದ್ರೆ ನೀವು ಅವರಿಗೆ ಯೋಗಕ್ಷೇಮವನ್ನ ಕೇಳಿ ಸತ್ಕರಿಸ್ತೀರ. ಅವರನ್ನು ಆತ್ಮೀಯತೆಯಿಂದ ನೋಡಿಕೊಂಡು ಬರಮಾಡಿಕೊಳ್ತೀರಿ. ಹಾಗೇನೆ ನಾನು ನಿಮ್ಮನ್ನ ಪ್ರೀತಿ, ವಿಶ್ವಾಸದಿಂದ ನಾನು ನಿಮ್ಮಲ್ಲಿ ಒಬ್ಬನಾಗಿ, ನಿಮಗೆ ನಾನಾಗಿ, ನನಗೆ ನೀವಾಗಿ ಆತಿಥ್ಯದಿಂದ ಇರೋದು ಮೊದಲನೇ ಟ್ರೀಟ್ಮೆಂಟ್. 2ನೇದಾಗಿ ಶುಶ್ರೂಷಕಿಯರಿಂದ ಆರೈಕೆ, ವೈದ್ಯರಿಂದ ತಪಾಸಣೆಯನ್ನು ಹಾಗೂ ದಾದಿಯರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನನ್ನ ಹೆಸರು ಪ್ರೇಮ. ಕೆಎನ್ಸಿ ಆರೋಗ್ಯಧಾಮದಲ್ಲಿ 2 ವರ್ಷದಿಂದ ನಾನು ರೋಗಿಯ ಸೇವೆ ಮಾಡುತ್ತಿದ್ದೇನೆ. ಇವರ ಹೆಸರು MN ನಾರಾಯಣಪ್ಪ ಅಂತ ಇವರ ಹೆಸರು. ಇವರ ವಯಸ್ಸು 85 ಇಯರ್ಸ್. ಇವರು ಬಂದಾಗ ನಡೆಯೋಕ್ಕಾಗ್ತಿರ್ಲಿಲ್ಲ, ತುಂಬ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಅದರಿಂದ ನಮ್ಮ ಫಿಸಿಯೋಥೆರಪಿ ಡಾಕ್ಟರ್ ಅವರು ಹೇಳಿ ಅವ್ರ ಮನೆಯವ್ರಿಗೆ ಫಿಸಿಯೋಥೆರಪಿ ಕೊಡಿಸಿದ್ವಿ. ಈಗ ಇವರು ಬಂದು 1 ತಿಂಗಳಾಯಿತು. 1 ತಿಂಗಳಾದಾಗಿಂದ ಇವರು ಫಿಸಿಯೋಥೆರಪಿ ಕೊಡಿಸಿದಾಗಿಂದ ಚೆನ್ನಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು KB ಕೃಷ್ಣಪ್ಪ. ನನಗೆ ಕಾಲು ನೋವಾಗಿತ್ತು, ಎಲ್ಲ ಆಸ್ಪತ್ರೆಗೆ ಹೋಗಿ ಬಂದೆ, ತಿರುಗಿ ಬಂದೆ, ಏನು ಹುಷಾರಿಲ್ಲ. ಈ ಬಂದ ಉತ್ತಮ ಆಯಿತು. My name is Somasundaram. I am here for the past 10 months. I don't have any problem here. Here the madam is and the doctor is coming daily to attend to us. They are taking care as we are all children. So we don't have any problem. Even though I am a well-placed gentleman, as a minister's brother-in-law, I don't find a peace in my house.
So I want to continue here up to my life. We are getting the best medical attention, food attention. Nurses are like our sisters and they are taking more care. At 6 o'clock we are getting coffee and 7 o'clock morning tiffin and 1 o'clock all the other things. So I cannot say more than this about my institution. I thank once again for the medical department. ಚೆನ್ನಾಗಿ ನೋಡ್ಕೊತಾರೆ ಸರ್. ಇಲ್ಲಿರೋ ಮೇಡಮ್ಮು ತುಂಬ ಒಳ್ಳೆಯವರು, ಇಲ್ಲಿರೋ ನರ್ಸ್ಗಳು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನನ್ನ ಹೆಸರು ಒಳ್ಳೆ ಮಾತಾ. ಏನು ತುಂಬ ಎಕ್ಸಸೈಸ್ ಮಾಡಿಸ್ತಾರೆ ದಿನಾಗಲೂ ಒಂದು ಮೇಡಮು. ಇಷ್ಟು ದಿನ ತೊಂದರೆ ಆಗಿತ್ತು, ಇವಾಗ ಚೆಂದಾಗಿ ಕುಂತ್ಕೊಳ್ತೀನಿ ಅಮ್ಮ. ಆ ಥರ ಚೆಂದಾಗಿ ನೋಡ್ಕೊತಾರೆ ಎಲ್ಲರೂ. ಇಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಜೀರಿಯಾಟ್ರಿಕ್ ಪೇಷಂಟ್ಸ್ ಅಂತ, ಅಂದರೆ ವಯಸ್ಸಾಗಿರೋ ಪೇಷಂಟ್ಸೇ ಇರೋರು. ತುಂಬ ಬೆಡ್ ರಿಡನ್ ಪೇಷಂಟ್ಸೇ ಇರ್ತಾರೆ. ಆವಾಗ ಅವರು ಮನೆಯಲ್ಲಿ ನೋಡ್ಕೊಳೋಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೇರ್ಗೆ ಇಲ್ಲಿ ಬಿಡ್ತಾರೆ. ನಾವು ಫಿಸಿಯೋಥೆರಪಿ ಕೊಡೋದು ಈ ಬೆಡ್ ರಿಡನ್ ಪೇಷಂಟ್ಸ್ಗೆ. ಸ್ಟ್ರೋಕ್ ಪೇಷಂಟ್ಸೇ ತುಂಬ ಜಾಸ್ತಿ ಇದ್ದಾರೆ. ಬೇರೆ ಫ್ರ್ಯಾಕ್ಚರ್ ಪೇಷಂಟ್ಸು ಬರ್ತಾರೆ. ಆಮೇಲೆ ಎಲ್ಲೋ ಬ್ಯಾಕಲ್ಲಿ ಏನಾದರೂ ಡಿಸ್ಕ್ ಪ್ರಾಬ್ಲಮ್ ಆಗಿಬಿಟ್ಟು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಇಲ್ಲಿ ಬಂದಿರ್ತಾರೆ. ಆವಾಗ ನಾವು ಫಿಸಿಯೋಥೆರಪಿ ಸ್ವಲ್ಪ ದಿನ ಇಷ್ಟು ದಿನ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಇವಾಗ ಸಪೋಸ್ ಈ ಪೇಷಂಟು ಇವಾಗ ಫಿಸಿಯೋಥೆರಪಿ ಮಾಡ್ತಾಯಿದ್ದೀವಿ. ಮುಂಚೆ ಕಂಪ್ಲೀಟ್ಲಿ ಬೆಡ್ ರಿಡನ್ ಇದ್ರು ಇವರು. ಇವಾಗ ಎದ್ದು ಕೂತ್ಕೊತಾರೆ. ಸಪೋರ್ಟು ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂದಿದೆ ಇವರಿಗೆ. ಇನ್ನು ಮೇಲಿಂದ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸು ನೆಕ್ಸ್ಟ್ ಇವರಿಗೆ ಸ್ಟಾರ್ಟ್ ಮಾಡಿ. 2 ವರ್ಷ ಆಯಿತು ಬಂದು. ನನ್ನ ಹೆಸರು ಲಕ್ಷ್ಮಿ. ಇಲ್ಲಿ ಮೇಡಮ್ ಚೆನ್ನಾಗಿ ನೋಡ್ಕೊತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ನಮಗೆ ಆರೋಗ್ಯವಾಗಿ ಚೆನ್ನಾಗಿದೆ. ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಮನೆಯಿಂದ ಬಂದಿದ್ದೀನಿ, ಮಕ್ಕಳು ಕರ್ಕೊಂಬಂದು ಬಿಟ್ಟಿದ್ದಾರೆ. ಮನಸ್ಸಿಗೂ ಬೇಜಾರಾಗಿದೆ. ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ. ಆರೋಗ್ಯವಾಗಿ. ನಮ್ಮದು ಊರು ಚಿಕ್ಕಮಗಳೂರು. ಆಕ್ಸಿಡೆಂಟ್ ಕೇಸು ಬರ್ತಾ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ನಿಲ್ತೀನಿ, ನಡೀತೀನಿ. ಯಾವುದಾದ್ರು ಸಪೋರ್ಟ್ ಇಟ್ಕೊಂಡು ಏನೂ ತೊಂದರೆ ಇಲ್ಲ. ಇಲ್ಲಿ ಡಾಕ್ಟ್ರುಗಳಾಗಲಿ ನರ್ಸ್ಗಳಾಗಲಿ ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ಕೋಆಪ್ರೇಷನ್ ಇದೆ. ನನ್ನ ಹೆಸರು ಗೋಪಿನಾಥ್ ರಾವ್ ಅಂತ, ಹೆಬ್ಬಾಳಿಂದ ಬಂದಿದ್ದೀನಿ. ನಮ್ಮ ದೊಡ್ಡಕ್ಕ ಕಸ್ತೂರಿಬಾಯಿ ಅಂತಂದ್ಬಿಟ್ಟು ಈ 3 ತಿಂಗಳ ಹಿಂದೆ ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ನಾವು ಸೇರಿಸಿದ್ದೀವಿ. ಇಲ್ಲಿ ಸರೋಜಾ ಅಂತಕ್ಕಂಥವ್ರು ಇನ್ಚಾರ್ಜ್ ಇದ್ದಾರೆ. ಅವ್ರು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಪೇಷಂಟ್ಸ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ನರ್ಸಿಂಗ್ ಕೇರ್ ಕೊಡ್ತಾರೆ. ಟೈಮ್ಲಿ ಫುಡ್ಡು ಎಲ್ಲ ಅರೇಂಜ್ ಮಾಡ್ತಾರೆ. ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ದರೂ ಡಾಕ್ಟ್ರಿಗೆಲ್ಲ ತೋರಿಸಿ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಂಥ ಭೇದ ಭಾವ ಏನು ಮಾಡೋದಿಲ್ಲ. ಭಾಳ ಚೆನ್ನಾಗಿ ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ಸ್ನಾನ ವಗೈರೆಗಳನ್ನು ಕೊಟ್ಟು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ಈಗ ಮನೆಯಲ್ಲಿ ಅವರಿಗೆ ಇಟ್ಕೊಂಡಿಲ್ಲ ಅನ್ನತಕ್ಕಂಥ ಯಾವ ಒಂದು ಬೇಸರನೂ ಇಲ್ಲ. ಇಲ್ಲಿ ಮನೆ ಥರನೇ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ತುಂಬ ಖುಷಿಯಾಗಿದೆ. ಈ ರಿಹ್ಯಾಬಿಲಿಟೇಷನ್ ಸೆಂಟರು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಇವರು ನಮ್ಮ ಪೇಷಂಟು. ಇವರು ಬಂದು ಅಲ್ಲೇ 3 ವರ್ಷ ಆಗಿದೆ. 3 ವರ್ಷದಿಂದ ಇವ್ರನ್ನ ನಾವೇ ನೋಡ್ಕೋತಾ ಇರೋದು. ಇವರಿಗೆ ಶುಗರ್ ಇದೆ. ಇವ್ರನ್ನ ನಮ್ಮ ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೋತಾ ಇದ್ದೀವಿ. ಆದರೆ ಇವರು ಕೂಡ ಆದರೆ ನಮ್ಮ ಜೊತೆ ಹಾಗೇ ಇದ್ದಾರೆ. ತುಂಬ ಚೆನ್ನಾಗಿ ನಾವು ಮಾಡೋ ಟ್ರೀಟ್ಮೆಂಟಿಗೆಲ್ಲ ಇದು ಮಾಡ್ತಾರೆ. ತುಂಬ ಚೆನ್ನಾಗಿದ್ದಾರೆ ಸರ್ ಇವಾಗ.
ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ. ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ. ನಮ್ಮ ತಂಗಿನಲ್ಲಿ ನಾವು ಸೇರಿಸಿದ್ದೀವಿ. ನಮ್ಮ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಅವರನ್ನು ಇಲ್ಲಿ ಸೇರಿಸಿದ್ದೀವಿ. ಅವರು ಮೊದಲು ಚಿಕನ್ ಗುನಿಯಾ ಆಗಿ ಅವ್ರ ಕೈಯಲ್ಲಿ ಈಗ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಅವರನ್ನು ಇಲ್ಲಿ ಸೇರಿಸಿದ್ವಿ. ಇಲ್ಲಿ ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸಿಸ್ಟರ್ಗಳೆಲ್ಲ. ತಮ್ಮ ಸ್ವಂತ ತಂಗಿಯಂತೆ ಅವರು ನೋಡ್ಕೊತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ, ನಮ್ಮಮ್ಮ ನಾಗರತ್ನ ಅಂತ. ನಾವು ಮೈಸೂರವರು. ಅಮ್ಮಂಗೆ ಹುಷಾರಿಲ್ಲದೆ BP ಹೈ ಆಗಿ ನಿಮ್ಹಾನ್ಸ್ಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅಲ್ಲಿ ಸರ್ಜರಿ ಆಗಿ ಬೆಡ್ ರಿಟರ್ನ್ ಆಗಿದ್ದರು. ಸೊ 1 ಮಂತ್ ICUಲಿದ್ದರು. ಅದಾದಮೇಲೆ ವಾರ್ಡಲ್ಲಿ 1 ಮಂತ್ ಇದ್ದರು. ಎಲ್ಲ ನಾರ್ಮಲ್ಲಾಗಿ, ಅಂದರೆ ತುಂಬ ಓಡಾಡೋಕ್ಕೆ ಲೆಫ್ಟ್ ಸೈಡು ಸ್ವಾಧೀನ ಇದ್ದಿದ್ದರಿಂದ ಇಲ್ಲಿಗೆ ನಾವು ಸೇರಿಸಿದ್ದೀವಿ. ಇವಾಗ ಸೇರಿಸಿ ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ ಆಗಿದೆ. ರಿಕವರ್ ಆಗ್ತಾ ಇದ್ದಾರೆ. ಬಟ್ ಆ್ಯಸ್ ಪರ್ ಡಾಕ್ಟರ್ ಇನ್ನೂ ಒಂದು 1 ಮಂತ್ ಬೇಕಂತ ಹೇಳಿದ್ದಾರೆ ನಡೆಯೋಕ್ಕೆ. ಈಗ ಸ್ವಲ್ಪ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ನಮ್ಮ ಮಳವಳ್ಳಿಯವರು. ಅದು ನಾವು ಬಂದು 2 ತಿಂಗಳಾಯಿತು ಅಂದರೆ ಚೆನ್ನಾಗಿ ನೋಡ್ಕೋತಾರೆ. ನಾನು ಹುಷಾರಾಗಿದ್ದೀನಿ. ಅದಕ್ಕೆ ಈಗ ಊರಿಗೆ ಹೋಗಬೇಕು ಬರುವಾರ ಅಂತ ಹೇಳ್ತಾಯಿದ್ದೀನಿ. ಊರಿಗೆ ಹೋಗ್ಬಿಟ್ಟು ಬಂದು ಆಗಾಗ ತೋರಿಸ್ಕೊ ಹೋಗೋಣ ಅಂತ ಇದ್ದೀನಿ. ಹುಷಾರಾಗಿದ್ದೀನಿ, ನಡಿಯೋಕ್ಕಾಯ್ತಿರ್ಲಿಲ್ಲ. ಈಗ ನಡೀತಾ ಇದ್ದೀನಿ, ಓಡಾಡ್ಕೊಂಡಿದ್ದೀನಿ ಈಗ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಶುಭಶ್ರೀ ಅಂತೇಳಿ. ನಾನು KNC ಆರೋಗ್ಯಧಾಮದ ಡೈರೆಕ್ಟ್ರ್ ಮಾತಾಡ್ತಿರೋದು. ಇದು ನಮ್ಮದು KNC ಆರೋಗ್ಯಧಾಮ ಹುಟ್ಟಿ 25ನೇ ವರ್ಷ ತುಂಬಿ 26ನೇ ವರ್ಷಕ್ಕೆ ಬಿದ್ದಿದೆ. ಈ KNC ಆರೋಗ್ಯಧಾಮದಲ್ಲಿ ಭಾಳ ಹಂತ ಸೇವೆಗಳನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಯಾವುದೇ ಥರ ಕೇಸಸ್ಗಳಿದ್ರೂ ನಾವು ನೋಡ್ಕೊಳ್ತೀವಿ. ಇಲ್ಲಿ ಪ್ಯಾರಲಿಟಿಕ್ ಆಗಿರ್ಬೋದು, ಪಾರ್ಕಿನ್ಸನ್ ಆಗಿರ್ಬೋದು, ಮೆಂಟಲಿ ಡಿಸೇಬಲ್ಸ್ ಆಗಿರ್ಬೋದು, ಬೇರೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಓಡಾಡೋಕ್ಕಾಗ್ದೇ ಇರೋ ಅಂಥದ್ದಾಗಿರ್ಬೋದು, ಬೇರೆ ಥರ ಯಾವುದೇ ಥರ ಕೇಸಸ್ ಇದ್ರೂ ನಾವು ಇಲ್ಲಿ ನೋಡ್ಕೊಳ್ತೀವಿ. ಇಲ್ಲಿ ಯಾವ ಥರ ಕೇಸ್ ಇದ್ರೂ ನೀವು ಕರ್ಕೊಂಡು ಬಂದು ಅಡ್ಮಿಟ್ ಮಾಡ್ಬೋದು. ಇಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ 24 hours ಡಾಕ್ಟ್ರ್ ಕೇರ್ ಇದೆ, 24 hours ನರ್ಸಿಂಗ್ ಕೇರ್ ಇದೆ. ಇಲ್ಲಿ ಅವರಿಗೆ ಬೇಕಾದಂಥ ಸ್ಪೆಷಾಲಿಟೀಸ್ ಎಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ. ನ್ಯೂರೋಲಜಿಸ್ಟ್ ಬೇಕು ಅಂದರೆ ಇದ್ದಾರೆ, ಸೈಕಟ್ರಿಕ್ ಬೇಕು ಅಂದರೂ ಇದ್ದಾರೆ, ಮತ್ತು ENT ಡಾಕ್ಟ್ರು ಬೇಕಂದ್ರೆ ಇದ್ದಾರೆ, ಕಣ್ಣಿನ ಡಾಕ್ಟ್ರ್ ಇದ್ದಾರೆ, ಮೂಗಿನ ಡಾಕ್ಟ್ರ್ ಇದ್ದಾರೆ. ಯಾರು ಬೇಕಾದ್ರೂ ನಾವು ಇಲ್ಲಿ ಕರೆಸಿ ಅವ್ರನ್ನ ಸೇವೆ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಇಲ್ಲಿ ಯಾವ ಥರದವ್ರು ಬೇಕಾದರೂ ಬರ್ಬೋದು. ಪಾರ್ಕಿನ್ಸನ್ಸ್ ಆಗಿರ್ಬೋದು, ಪ್ಯಾರಲೈಟಿಕ್ ಆಗಿರ್ಬೋದು. ಈಗ ಪ್ಯಾರಲೈಟಿಕ್ ಆಗಿ ವರ್ಷಾನುಗಟ್ಟಲೆ ಮಲಗಿರ್ತಾರೆ, ಅವರಿಗೆ ಎದ್ದು ಓಡಾಡೋದಕ್ಕೂ ಆಗೋದಂಥ ಒಂದು ಸಮಸ್ಯೆಯಲ್ಲಿರ್ತಾರೆ. ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿದ್ರೆ ಅವರಿಗೆ ನಾವು ಇಲ್ಲಿ ಥೆರಪಿಗಳನ್ನು ಕೊಡ್ತೀವಿ. ಕೆಲವೊಂದು ಥೆರಪಿಗಳು, ಕೆಲವೊಂದು ಮಸಾಜ್ ಅಂತ ಹೇಳ್ಬೋದು ಅಥವಾ ಥೆರಪಿಗಳಂತ ಹೇಳ್ಬೋದು. ಆ ಥರದ್ದನ್ನೆಲ್ಲ ಕೊಟ್ಟು ಒಂದು 2 ತಿಂಗಳು 3 ತಿಂಗಳು ಅವ್ರು ಎಷ್ಟು ದಿನ ಬೇಕಾದರೂ ಇಲ್ಲಿದ್ದು ಅವರು ಹುಷಾರು ಮಾಡ್ಕೊಂಡು ಹೋಗ್ಬೋದು. ಮತ್ತು ಪಾರ್ಕಿನ್ಸನ್ಸ್ ಅಂತ ಇರ್ಬೋದು. ಪಾರ್ಕಿನ್ಸನ್ಸ್ ಅಂದರೆ ಅವ್ರಿಗೆ ನೋಡ್ಕೊಳ್ಳೋದಷ್ಟೇ, ಕೇರ್ ಅಷ್ಟೇ ಮಾತ್ರ ಕೊಡ್ಬೋದು. ಇನ್ನು ಕೋಮಾದಲ್ಲಿರ್ತಾರೆ, ಅವರಿಗೆ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಲ್ಲೇ ಅಡ್ಮಿಟ್ ಆಗಿರ್ತಾರೆ, ಅವರಿಗೆ ಕೋಮಾದಲ್ಲಿ ಹೋಗಿರ್ತಾರೆ. ಕೋಮಾದಲ್ಲಿ ಇರೋಂಥವ್ರಿಗೆ ಇವರು ಇರೋಷ್ಟು ದಿನ ಮಾತ್ರ ನೋಡ್ಕೋಬೋದು ಅಂತ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡು ನೋಡ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಕೆಲವೊಂದು ಸಮಸ್ಯೆಗಳಿರುತ್ತೆ. ಇವಾಗ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಸಹ ಜೀವನ ಮಾಡೋದಷ್ಟು ಕಷ್ಟ ಅಂತ ಆಗೋಗಿರುತ್ತೆ. ಅಂಥವ್ರು ಮನೆಗೆ ಕರ್ಕೊಂಡು ಹೋಗಿಟ್ರು ಅವ್ರಿಗೆ ಯಾವುದೇ ಥರ ಸ್ಪೆಷಾಲಿಟೀಸ್ಗಳು ಇರೋದಿಲ್ಲ. ಇಂಥ ಕೇರ್ ಸೆಂಟ್ರಲ್ಲಿ ಕರ್ಕೊಬಂದು ಬಿಡ್ಬೋದು. ನಮ್ಮ KNC ಆರೋಗ್ಯಧಾಮ ಕೇರ್ ಸೆಂಟ್ರಲ್ಲಿ ಕರ್ಕೊಬಂದು ಬಿಟ್ಟರೆ ನಾವು ಅವ್ರನ್ನ ನೋಡ್ಕೊಳ್ತೀವಿ. ಅವ್ರಿಗೆ ಯಾವ್ಯಾವ ಥರ ಸ್ಪೆಷಾಲಿಟೀಸ್ ಬೇಕೋ ಅದನ್ನೆಲ್ಲ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಳ್ತಾ ಇರ್ತೀವಿ. ಅವರಿಗೆ ಆಕ್ಸಿಜನ್ ಬೇಕಾಗಿರ್ಬೋದು, ಸೆಕ್ಷನಿಂಗ್ ಮಾಡೋದಾಗಿರ್ಬೋದು, ಬೇರೆ ಯಾವುದೇ ಥರ ಸಮಸ್ಯೆಗಳಿದ್ರೂ ನಾವು ಇಲ್ಲಿ ನೋಡ್ಕೊಳ್ತೀವಿ. ಇನ್ನು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಒಂದು 45 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು. ಅವ್ರು ಯಾವುದೇ ಥರ ಇದ್ದಿದ್ರು ಅಂಥವ್ರನ್ನ ಸಹ ಇಲ್ಲಿ ಇಟ್ಕೊಂಡು ನೋಡಿಕೊಂಡು ಕೆಲವರು ಹುಷಾರಾಗ್ತಾರೆ, ಕೆಲವರು ಹುಷಾರಾಗೋದಿಲ್ಲ. ಹುಷಾರಾದಂಥವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಹುಷಾರಾಗೋದಿಲ್ಲ, ಅವ್ರನ್ನ ಇಲ್ಲೇ ಬಿಟ್ಟು ಇಲ್ಲೇ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಇಲ್ಲೇ ಅವ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
ಅಂಥವ್ರನ್ನೂ ಸಹ ನಾವು ನೋಡ್ಕೊಳ್ತೀವಿ. ಆ ಥರದವರು ಹುಷಾರಾಗಿ ಹೋದವರು ಸಾವಿರಾರು ಜನ ಇದ್ದಾರೆ. ಹುಷಾರಾಗದೇ ಇದ್ದಾರೆ 100ಕ್ಕೆ 75% ಹುಷಾರಾಗಿ ಹೋಗಿರೋರು ಇದ್ದಾರೆ. ಇನ್ನು 25% ಹುಷಾರಾಗದೇ ಇರೋರು ಅಂತ ಇರ್ತಾರೆ. ಕೆಲವೊಂದು ವಯಸ್ಸಾದವರು ಅಷ್ಟೇ, ಒಂದು 50 ವರ್ಷ 60 ವರ್ಷ 70 ವರ್ಷ ಇಂಥವರು ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ. ಅವರು ಮನೆಯಿಂದ ಹೊರಗಡೆ ಹೋದ್ರೂ ಅವ್ರ ಮನೆಗೆ ಹೋಗೋಕ್ಕೆ ಗೊತ್ತಾಗೋದಿಲ್ಲ. ಇದು ನಮ್ಮ ಮನೆ, ಇದು ನಾನು ಮನೆ ಒಳಗೆ ಹೋಗಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಗೇಟಿಂದ ಹೊರಗಡೆ ಹೋಗ್ಬಿಟ್ರೆ ಇದು ನಮ್ಮ ಮನೆ ಅನ್ನೋದೇ ಮರ್ತೋಗ್ಬಿಡುತ್ತೆ. ಅಂಥವ್ರನ್ನೂ ಸಹ ಇಲ್ಲಿ ಕರ್ಕೊಬಂದು ಬಿಡ್ಬೋದು. ಅಂಥವ್ರನ್ನೂ ನೋಡ್ಕೊಳ್ಳೋದಕ್ಕೂ ಸಹ ನಮ್ಮಲ್ಲಿ ಅವರಿಗೆ ಬೇಕಾದಂಥ ಫೆಸಿಲಿಟೀಸ್ ನಾವು ಇಲ್ಲಿ ಇಟ್ಟಿದ್ದೀವಿ. ಅವರಿಗೆ ದಿನಚರಿಗಳಂದರೆ ಬೆಳಗ್ಗೆ 4:30 ಸ್ಟಾರ್ಟ್ ಆಗುತ್ತೆ. ಅವರಿಗೆ ಸ್ನಾನ ಮಾಡಿಸೋದು, ಸ್ನಾನ ಆದಮೇಲೆ 6:30ಗೆ ಕಾಫಿ ಮತ್ತು ಹಾಲು ಬರುತ್ತೆ. 8 ಗಂಟೆಗೆ ತಿಂಡಿ ಬರುತ್ತೆ. 10 ಗಂಟೆ 10:10ವರೆಗೆ ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್ ಕೊಡ್ತೀವಿ ಅವ್ರಿಗೆ. 1 ಗಂಟೆಗೆ ಊಟ ಕೊಡ್ತೀವಿ. 4:15ಗೆ ಟೀ ಮತ್ತು ಹಾಲು ಬರುತ್ತೆ. ರಾತ್ರಿ 8 ಗಂಟೆಗೆ ಚಪಾತಿ ಪಲ್ಯ ಮತ್ತು ಅನ್ನ ರಸಮ್ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಊಟ ತಿಂಡಿಗಳಾಗಿರ್ಬೋದು, ಆ ಟೈಮಿಗೆ BP ಶುಗರ್ ಚೆಕ್ ಮಾಡೋದಾಗಿರ್ಬೋದು, ಮೆಡಿಸನ್ ಕೊಡೋದಾಗಿರ್ಬೋದು, ಅದಕ್ಕೆಲ್ಲ ಕೊಡೋದಕ್ಕೂ ಸಹ ನಾವು 24 ಅವರ್ಸ್ ಸ್ಟಾಫ್ಗಳನ್ನು ಇಟ್ಟಿದ್ದೀವಿ. ಅವರಿಗೆ ಸ್ನಾನ ಮಾಡಿಸೋದಾಗಲಿ, ಅವ್ರಿಗೆ ವಾಕ್ ಮಾಡೋದಾಗಲಿ, ಇನ್ನು ಹಾಸಿಗೆ ಹಿಡಿದು ಮಲಗಿರ್ತಾರೆ, ಅವ್ರಿಗೆ ಥೆರಪಿಗಳು ಬೇಕಾಗುತ್ತೆ. ಅದಕ್ಕೆ ಫಿಸಿಯೋಥೆರಪಿಸ್ಟ್ ಅಂತ ಹೇಳಿ 2 ಜನ ಡಾಕ್ಟರ್ಸ್ ಫಿಸಿಯೋಥೆರಪಿ ಸಹ ಇದ್ದಾರೆ. ಕೆಲವರು ಬೆಡ್ ರಿಡನ್ ಆಗಿ ಬಂದಿರ್ತಾರೆ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ. ಅವರಿಗೆ ಕೆಲವೊಂದು ಟೈಮಲ್ಲಿ ಮಲಗೋಕ್ಕೆ ಆಗೋದಿಲ್ಲ, ಮಲಗಿ ಬೆಡ್ಸೋರಂತ ಆಗಿರುತ್ತೆ. ಅಂಥವರು ಸಹ ಬಂದು 2 ತಿಂಗಳು 3 ತಿಂಗಳು ಗುಣ ಮಾಡಿಕೊಂಡು ಹೋಗೋರು ಇದ್ದಾರೆ, ಹೋಗ್ದಲ್ಲೇ ಇರೋರು ಇದ್ದಾರೆ. ಮಲ್ಕೊಂಡೇ ಇದ್ದಂಥವ್ರು ಕೂತ್ಕೊಂಡು ನಡೆದಾಡಿ ತಿಂಗಳು ಅನ್ನೋಷ್ಟರೊಳಗೇ ಅವರು ನಡ್ಕೊಂಡು ಕೂತ್ಕೊಂಡು ನಡೆಯೋ ಒಂದು ಸ್ಟೇಜಲ್ಲಿ ಬರ್ತಾರೆ. ಅವರು ಕೆಲವರು ಖುಷಿಪಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಯಥಾಸ್ಥಿತಿಗೆ ಹೋದಾಗ ಮತ್ತೆ ಕರ್ಕೊಂಡು ಬಂದುಬಿಡ್ತಾರೆ. ಇಲ್ಲಿ ಯಾವುದೇ ಥರ ಕೇಸಸ್ ಇರ್ಬೋದು, ಇಲ್ಲಿ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿ KNC ಆರೋಗ್ಯಧಾಮದಲ್ಲಿ ನೋಡ್ಕೊಳೋದಕ್ಕೆ, ಅವ್ರಿಗೋಸ್ಕರನೇ ನೋಡ್ಕೊಳ್ಳೋದಕ್ಕೆ ಅಂತಲೇ ನಾವು ಎಲ್ಲ ಥರ ಫೆಸಿಲಿಟೀಸನ್ನು ನಾವು ಇಲ್ಲಿ ಇಟ್ಟಿದ್ದೀವಿ. ನೀವು ಬನ್ನಿ, KNC ಆರೋಗ್ಯಧಾಮದಲ್ಲಿ ನಮ್ಮ ಕೈಲಾಗಿದ್ದ ಸೇವೆಯನ್ನು ನಾವು ಮಾಡ್ತೀವಿ. ಯಾವುದೇ ಥರ ಕೇಸ್ ಆಗಿರ್ಬೋದು, ಕರ್ಕೊಂಡು ಬನ್ನಿ. 2 ವರ್ಷ 3 ವರ್ಷ 5 ವರ್ಷ ಆಗಿರೋ ಅಂಥ ಪ್ಯಾರಲೈಟಿಕ್ ಆಗಿ ಮಲಗಿರೋ ಅಂಥವ್ರು ಇರ್ಬೋದು, ಮತ್ತು ಬೇರೆ ಥರ ಪ್ರಾಬ್ಲಮ್ಸ್ ಇರೋ ಅಂಥವ್ರು ಇರ್ಬೋದು. ಬಂದು ಡಾಕ್ಟ್ರ್ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಇಲ್ಲಿ ಸಿಗುತ್ತೆ. ನಮಸ್ಕಾರ. ನರ್ಸ್, ಡಾಕ್ಟರ್, ಲಾಂಡ್ರಿ, ಹೌಸ್ ಕೀಪಿಂಗ್, ಅಟೆಂಡರ್, ಫಿಸಿಯೋಥೆರಪಿ ಅಲ್ಲದೆ ಮನೋರಂಜನೆಗಾಗಿ ಇಂಡೋರ್ ಗೇಮ್ಸ್, ಪ್ರತಿ ಕೋಣೆಯಲ್ಲೂ ಟಿವಿಯ ವ್ಯವಸ್ಥೆ, ಲಾಫಿಂಗ್ ಕ್ಲಬ್, ವಾಯುವಿಹಾರ ಸೌಲಭ್ಯಗಳು ದೊರೆಯುತ್ತೆ. ಪ್ರಿಯ ವೀಕ್ಷಕರೇ, ಎಲ್ಲಾ ವಿವರಗಳನ್ನ, ಸೌಲಭ್ಯಗಳನ್ನ ತಿಳಿದುಕೊಳ್ಳಲು ನೀವು ಖುದ್ದಾಗಿ ಬರಬೇಕಾಗಿಲ್ಲ. ನೀವು ದೂರವಾಣಿ ಮೂಲಕ ಹೆಚ್ಚಿನ ಮಾಹಿತಿ ಪಡೆದು ನಂತರ ನಮ್ಮನ್ನು ಭೇಟಿಯಾಗಿ. KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್, ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ ನಿಮ್ಮ ನೆರವಿಗಾಗಿ ಸದಾ ಸಿದ್ಧವಾಗಿರುತ್ತೆ. ದೂರವಾಣಿ ಸಂಖ್ಯೆಗಳು 9445453099, 9242 429994, 9448244695, 08065655555 ಹಾಗೂ ಇಮೇಲ್ ವಿಳಾಸ info@navachaitanya.com, ವೆಬ್ಸೈಟ್ www.kncaarogyadhama.com.